ಅವತಾರ ನೋಡ್ರಿ ನಮ್ಮ ಶ್ರೀ ಅವತಾರ ಯಾ ನಮ್ನಿ ಮಾಡ್ಕೊಂಡನ ಹೆಂಗೆ ಮಾಡತ್ತೆ ದೇವ್ವ ಹಾಂ ಫ್ರೆಂಡ್ಸ ಬರ್ರಿ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದೀವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಲಾಗ್ ಸ್ಟಾರ್ಟಿಂಗ್ ಜೊತೆಗೇ ನಾನು ದೋಸೆ ಹಾಕಕತ್ತೀನಿ ರೀ ಇಲ್ಲಿ ನೋಡ್ರಿ ಇದು ಪ್ಲೇಟ್ ಕೊಡ್ಬೇಕಂತ ಹೇಳಿದ್ನಲ್ಲ ಸಾಂಬಾರು ಹಾಕೀನಿ ಮತ್ತು ಬಟಾಟಿ ಪಲ್ಯ ಹಾಕೀನಿ 3 ದೋಸೆ ಹಾಕೀನಿ ರೀ ಇನ್ನೊಂದು ದೋಸೆ ಹಾಕಿದ್ರೆ 4 ದೋಸೆ ಆಗ್ತಾವೆ ಆಕಿಗೆ ನಾನು 4 ದೋಸೆ ಕೊಡ್ತೀನಿ ಇನ್ನೊಂದು ಪೂರ್ಣಿಮಂದು ಐತ್ರಿ ಪ್ಲೇಟು ಆಕಿಗೂ ಒಂದು 4 ದೋಸೆ ಹಾಕಿಟ್ಟಿನಿ ಇವಾಗ ಆಕಿಗೆ ಫೋನ್ ರಿಸೀವ್ ಮಾಡೋವಳ್ಳು ಬಿಸಿ ಕೊಟ್ರಾಯ್ತು ಅಂದ್ಕೊಂಡಿದ್ನಿ ಆಕಿ ಕೊಟ್ಟು ಆಮೇಲೆ ಆಕಿ ಪ್ರೀತಿ ಕೊಟ್ರಾಯ್ತು ಅಂತೇಳಿ ಆಕಿ ಯಾಕೋ ಫೋನ್ ರಿಸೀವ್ ಮಾಡೋವಳ್ಳ ಆಕಿನೂ ಹುಡುಗರು ಅದಾವ್ರಿ 3 ಹುಡುಗರು ಅಕ್ಕವು ಹಂಗಾಗಿ ಏನಾರ ಮಾಡಕತ್ತಾಳೇನೋ ಕೆಲಸ ಉದರ್ಜಾ ಶ್ರೀಕಪಾಸ್ಯ ನನಗೂ ಈ ಹುಡುಗರು ಜಂಜಾಟದ ಜೊತೆಗೆ ಹಿಂಗಾಗಿ ಬೇಸರ ಆಗತ್ತಿ ನನಗೆ ಯಾರು ಏನಾರ ಕೊಟ್ರ ಯಾಕೆ ಕೊಡ್ತಾರಪ್ಪ ಅನ್ನಂಗೆ ಆಗ್ಬಿಟ್ಟೈತಿ ಸದ್ಯಕ್ಕೆ ಕೊಟ್ಟಿಂದ ನಮಗೆ ವಾಪಸ್ ಹಂಗನೂ ಕೊಡೋಕೆ ಬರೋಂಗಿಲ್ಲ ಅವ್ರು ಹೇಳ್ತಾರೆ ಏನಿದು ಇಲ್ಲ ಅಂತೇಳಿ ಮನಸ್ಸು ನಮ್ಗೆ ಕೇಳ್ಬೇಕಲ್ರಿ ಹಂಗೆ ಹೆಂಗ ಅಂತೇಳಿ ಏನಪ್ಪಾಜಿ ಓಂಕಾರದಾಗ ಒಂದೊಂದು ದಿನ ಚಲೋ ಮಾಡಿದ್ನು ಅಂದ್ರೆ ತಲೆ ಜೀ ಅಂದ್ ಹೋಗ್ಬೇಕ್ರಿ ಆ ನಮ್ನಿ ಕಾಡ್ತಾನೆ ನೋಡ್ರಿ ಇಲ್ಲಿ ಪೂರ್ಣಿಮಾಗೆ 4 ದೋಸೆ ಹಾಕಿಟ್ಟಿನಿ ಪ್ರೀತಿಗೆ ಏನೈತಿ 3 ಆಗ್ಯಾವು ಇದೊಂದು ಆದ್ರೆ 4 ಆಗ್ತಾವ್ರಿ ಇದು ಹಾಕಿ ಕೊಟ್ಕೇಸಿ ಕೈ ತೊಳ್ಕೊಂಡ್ಬಿಡ್ತೀನಿ ರೀಪ್ಪ ಅಮ್ಮ ದೇವ್ರಿ ಪಾಪ ಅವ್ರು ನಮ್ಗೆ ಎಷ್ಟು ಚಂದ ಮಾಡಿ ಕೊಟ್ಟಿರ್ತಾರ ನಂಗೆ ಏನು ಮಾಡಿಕೊಡೋದಾಗಲ್ಲ ಅನ್ನೋದೊಂದು ಫೀಲ ಏನಾರ ಮಾಡೋ ದಿನ ಈಗ ಈ ನಮ್ನಿ ಚಲೋ ಮಾಡಿಬಿಡ್ತಾರ್ರಿ ಮುಂಜಾನೆ ಈ ಕಡೆ ಒಳಗೆ ಮಾರಿ ತೋರ್ಸು ಅಂದಿಟ್ಟು ಈ ಕಡೆ ಒಳ್ಳ ಒಂದು ಮಾರಿ ತೋರಿಸು ನಜಿಗೆ ಬರಕತ್ತಾನು ಎಲ್ಲ ತಿಳಿತೈತ್ರಿ ಇವಾಗ ಬಂದ್ ಮಾಡ್ತೀನಿ ರೀ ಗ್ಯಾಸಿಗೆ ಬರ್ರಿ ಪ್ರೀತಿ ಅನ್ನಕ್ಕದಾಳ ಆಕಿಗೆ ಫೋನ್ ಮಾಡಿದೆ ಅಂದ್ರೆ ಆಕಿಗೆ ಹೇಳ್ತಾಳೆ 2 ದಿನ ಹಾಕಿ ಕೊಟ್ಬಿಡ್ತೀನಿ ನೆಕ್ಸ್ಟ್ ರಾಗಿ ದೋಸೆ ಓಂಕಾರ್ಗೆ ಅಷ್ಟೇ ಮಾಡಾಕಿರ್ತೀನಿ ರೀ ನಾನು ಇಲ್ಲಿ ಶ್ರೀಗೆ ಒಂದು ದಮ್ಮಂದು ಸ್ವಲ್ಪ ಆಟ್ರಾಗ ದೋಸೆ ಮಾಡಿದ್ನಂದ್ರೆ ಸಾಂಬಾರು ಜೊತೆಗೆ ಅವು ತಿನ್ಸಕ್ಕೆ ಬರುತ್ತಂತೇಳಿ ಬೇರೆ 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 ಥರನೂ ತಿನ್ಸಕ್ಕೆ ನಾನೆಲ್ಲ ರೂಢಿ ಇಡ್ಬೇಕು ರೀ ಇನ್ಯಾಗ ನಮ್ಮ ಶ್ರೀಗಾತು ಒಮ್ಮಗಾತು ಬರ್ರಿ ಈಗ ನಾನು ಲಾಗ ಸ್ಟಾರ್ಟ್ ಮಾಡಕತ್ತೀನಿ ನಾಷ್ಟ ನಂದು ಆಗೈತೆ ರೀ ರಚಿತಾಗ ಇಲ್ಲೇ ಕರೆದಿದ್ನಿ ಹಾಗಾಗಿ ಅಕ್ಕಿ ಮತ್ತು ವೀಣಾ ಇಬ್ಬರು ಬಂದರು ಒಂದೊಂದೇ ತಿಂದ್ರೆ ಯಾಕಂದ್ರೆ ನಾಷ್ಟ ಮಾಡಿದ್ರು ಅಂತ ಸ್ವಲ್ಪ ತಿಂತೀನಿ ನನ್ನಂತ ಮೊದಲೇ ಹೇಳಿದ್ಲು ಆಯ್ತು ಸರಿ ಅಂತೇಳಿ ಅಂದಿದ್ದೆ ರೀ ನಿನ್ನ ಅಷ್ಟು ಕೌದಿ ತೊಳೆದಾಕಿದ್ದೆ ನಾನು ಒಂದು ಕೌದಿ ಉಳಿಸಿದ್ನಿ ಕೆಳಗೆ ಹಸೋದು ಹಳ್ಳಿಗೆ ಕೆಳಗೆ ಹಸ್ತಿದ್ದೆ ನೋಡ್ರಿ ಅದೇನು ವಾಸನೆನೂ ಆಗಿದ್ದಿಲ್ಲ ಏನಾಗಿದ್ದಿಲ್ಲ ಆದರೂ ಅದೊಂದು ಹೋಗಿದ್ರೆ ಮತ್ತೆ ಸ್ವಚ್ಛ ಅನಿಸುತ್ತೆ ಮತ್ತು ಎಷ್ಟೊಂದು ದಿನ ಸೀರೆ ಆಗುತ್ತೆ ಅಂದ್ಕೊಂಡು ಇವತ್ತು ನೆನೆ ಹಾಕಿದ್ದೆ ರೀ ಅದನ್ನು ಅವ್ರು ಹೋದ ತಕ್ಷಣವೇ ಕಸಗಿಸ ಹುಡುಗಿ ಮನೆಗಿನೇ ತೊಳೆದು ಆರಾಮ್ಸೆ ಮತ್ತು ಓಮ್ನು ಮಕ್ಕೊಂಡ ಮಕ್ಕೊಂಡಿಂದನೇ ಇಷ್ಟು ಮಾಡಿದ್ದೆ ರೀ ಕಸ ಹುಡುಗಿ ಮನೆ ಒರೆಸೋದು ಇಷ್ಟು ಬಾಂಡೆ ಆಗಿದ್ದು ಅಂದ್ರೆ ಸಿಕ್ಕಾಪಟ್ಟೆ ಬಾಂಡೆ ಆಗಿದ್ದವು ರೀ ಅವಿಷ್ಟು ಬಾಂಡೆಗಳು ತಿಕ್ಕೊಂಡು ನಿನ್ನೆ ಭಾಳ ಅಕ್ಕವು ಅಂತೇಳಿ ಅದೊಂದು ಇವತ್ತು ಉಳಿಸಿದ್ನಿ ಅದೊಂದು ಒಗದು ಕೇಸಿ ಬಟ್ಟೆ ತೊಳೆದಾತು ಓಮ್ ಎದ್ದೇಳಷ್ಟೊತ್ತಿಗೆ ನೀರು ಕಾಯಿಗಿಟ್ಟಿನಿ ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡಿದ್ರೆ ಅಂತ ಅನ್ಕೊಂಡು ಕೇಸಿ ಬಟ್ಟೆಗೆ ಹೋಗಿನಿ ರೀ ನಾನೇನು ಮಾಡಿದ್ನಿ ಶ್ರೀದೊಂದು ಬಟ್ಟೆ ಉಳಿತಿತ್ತಲ್ಲ ಅವನದೊಂದು ತೊಗೊಂಡ್ರಾಯ್ತು ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ತೊಳೆದ್ರತು ಓಮ್ ಇದ್ರೆ ಅವನದು ಕರ್ಕೊಂಡು ಜಳಕ ಮಾಡಿದ್ರತು ಇಲ್ಲ ಅಂದ್ರೆ ನಮ್ಮ ಇಬ್ಬರದ್ದು ಆಗ್ತೈತಿ ಒಂಚೂರು ಗ್ಯಾಸಿನ ಮ್ಯಾಗ ಇಟ್ರೆ ಆಗುತ್ತಾ ಅಂದ್ಕೊಂಡು ಈ ಥರ ನಾನು ವಿಚಾರ ಮಾಡಿದ್ದೆ ರೀ ಅವ್ನು ಶ್ರೀದ ಬಟ್ಟೆ ಕಳೆದೋಗಿದ್ನಿ ಅವ ಏನು ಅವಂತರ ಮಾಡ್ಯಾನಂತೇಳಿ ನೀವು ನೋಡಕತ್ತೈತಿ ಇಲ್ಲಿ ನೋಡ್ರಿ ನಿಮಗೆ ಕಾಣಿಸಕತ್ತೈತಿ ಇಲ್ಲಿ ಪೌಡ್ರ್ ಡಬ್ಬಿ ಇಟ್ಟಿದ್ನಿ ನಾನು ಅಷ್ಟು ಬಟ್ಟೆ ಹೋಗಿದ್ದು ಬರೋಷ್ಟೊತ್ತಿಗೆ ಪೌಡ್ರ ತೊಗೊಂಡನ್ರಿ ಎಲ್ಲ ಪೂರ್ತಿ ಕೆಳಗೆ ಚೆಲ್ಲನ ಸಿಕ್ಕಾಪಟ್ಟೆ ಪೌಡ್ರ್ ಚೆಲ್ಲನ್ ರೀ ಅವನ್ ಸಣ್ಣ ಪುಟ್ಟ ಪೌಡ್ರ್ ಚೆಲ್ಲಿಲ್ಲ ಎಲ್ಲ ಕೆಳಗೆ ಮುಗಿದೈತಿ ಕುರ್ಚಿ ಮ್ಯಾಗ ಜಾಸ್ತಿ ಅಂದರೆ ಈ ಕುರ್ಚಿ ಕೆಳಗೆ ಇನ್ನೊಂದು ಕುರ್ಚಿ ಐತಲ್ರಿ ಪಳ್ನಾಗ ಅಸಲು ಹಿಚ್ಕ್ಯಾನ ಹಿಂಗೆ ಅಷ್ಟಕ್ಕೊಂದು ಪೌಡ್ರ ಬಿದ್ದೈತಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಅವತಾರ ನೋಡ್ರಿ ನಮ್ಮ ಶ್ರೀ ಅವತಾರ ಯಾ ನಮ್ನಿ ಮಾಡ್ಕೊಂಡನ ಹೆಂಗೆ ಮಾಡತ್ತೆ ದೇವ್ವ ಹೆಂಗೆ ಮಾಡುತ್ತಾ ಹೆಂಗೆ ಮಾಡುತ್ತ ನೀ ಹೆಂಗೆ ಕಾಣಕತ್ತಿ ನೋಡಿಲ್ಲಿ ನೋಡು ಶ್ರೀ ದೆವ್ವ ಯವ್ವ ಸರಿ ದೆವ್ವ ಈಗ ನಗಕತ್ತನ್ರಿ ಫ್ರೆಂಡ್ಸ ಆಗಲೇ ನಾನು ಇಲ್ಲೆಲ್ಲ ಇದಾಗಿತ್ತು ರೀ ಈಗೆಲ್ಲ ಅಳಿತಿತ್ತು ರೀ ಇದು ನನಗತ್ತಿತ್ತು ಈ ಕಾಟ ಮ್ಯಾಗ ಮುಕ್ಕೊಂಡಲ್ಲ ಇವು ಗತ್ತಿತ್ತು ಬಂದು ಎಲ್ಲ ಪೌಡ್ರ್ ಹಚ್ಕೊಂಡು ಅಮ್ಮಿ ಅಂತಂದ ಬಾತ್ರೂಮ್ನಾಗ ಬಟ್ಟೆ ಅಮ್ಮಿ ಸುಮ್ಮನೆ ಎದ್ದಿಲ್ಲ ಅಮ್ಮಿ ಅಂತೇಳಂದ ನಾನು ಏನಂತೀನಿ ತಿರುಗಿ ನೋಡ್ತೀನಿ ರೀ ಒಂದು ನಿಮಿಷನ್ಯಾಗ ನಾನೇ ಒಂಥರ ಗಾಬ್ರ ಅದೇ ರೀ ಏನು ಒಯ್ದು ಅವತಾರ ಅಂತೇಳಿ ಕಿಸಿ ಈ ಅವತಾರ ಮಾಡ್ಕೊಂಡು ಅಲ್ಲಿ ಬಂದಾನ ರೀ
ಒಂದು ಪೌಡ್ರ್ ಡಬ್ಬಿ ಸಣ್ಣ ಪೌಡ್ರ್ ಡಬ್ಬಿ ಇತ್ತು ಅದು ಮೊದಲೇ ಅರ್ಧ ಖಾಲಿ ಮಾಡಿ ಇಟ್ಟಾರೆ ಅದನ್ನು ಅರ್ಧ ಯಾಕೆ ಪೂರನೇ ಖಾಲಿ ಆಗಿತ್ತು ಒಂದು ಇಷ್ಟೇ ಕಾಣುತ್ತದ ಐತೆ ಅನ್ಸುತ್ತಾ ಉದಿದ್ದೆಲ್ಲ ಚೆಲ್ಲೆ ಕಲಾಸ್ ಮಾಡ್ಯಾನ ಕನ್ನಡಿಗೆ ನೋಡ್ಕೊ ಬಾ ಇಲ್ಲ ಅಂತೇಳಿ ತನ್ನ ಕರ್ಕೊಂಡೋಗಿ ತನ್ನೇ ಕನ್ನಡಿಗೆ ಮುಂದೆ ನಿಂದ್ರಿಸಿದ್ರಿ ತನ್ನ ನೋಡ್ಕೊಂಡು ತಾನೇ ನೋಡೋವಲ್ಲ ಹಿಂದಕ್ಕೆ ಬರ್ತಾನೆ ಹಿಂಗೆ ಅಮ್ಮಿ ಅಮ್ಮಿ ಅಂತೇಳಿ ಇಷ್ಟು ಕಿಡಿಗೇಡಿ ಅಂದ್ರೆ ರೀ ಸಣ್ಣ ಪುಟ್ಟ ಕಿಡಿಗೇಡಿಲ್ಲ ಸರಿ ಹಾಯ್ ಮಾಡಿಬಿಡು ಹಾಯ್ ಅನ್ಬೇಕು ಹಾಯ್ ಇದ್ರೊಳಗೆ ನಿನ್ನ ಹೆಡ್ಡು ಕಣ್ಣು ತೋರ್ಸು ನೋಡಿ ಹೆಡ್ ಎಲ್ಲೈತಿ ಹಾಂ ವೆರಿ ಗುಡ್ ಬಾಯ್ ಆಯ್ ಎಲ್ಲದವ ಆಯ್ ನೋಸ್ ಟೀತ್ ಶೋಲ್ಡರ್ ವೆರಿ ಗುಡ್ ಸ್ಟಮಕ್ ಮತ್ತು ಹ್ಯಾಂಡ್ ಲೆಗ್ ವೆರಿ ಗುಡ್ ಇನ್ನೊಂದ್ಸಲ ಟೀತ್ ಅಂದ್ರೇನು ನೋಸ್ ಅಂದ್ರೇನು ನೋಸ್ ಅಂದ್ರೆ ನಿಮ್ಮ ಅಜ್ಜಿ ಓಕೆ ರೀ ಓ ಮುಕ್ಕೊಂಡು ನಾನು ಸ್ವಲ್ಪ ಬಟ್ಟೆ ಒಂದು ಕಡೆ ಹಾಕಿನಿ ಬಾಯ್ ಕಡೆ ಬಾ ಸಿಡಿತಿದ್ದು ವಾಟ್ ಟು ಡೂ ಅಪ್ಪು ಏನು ಕಟ್ ಮಾಡಿದಿ ಬೀಳ್ತವೆ ನೀವು ಕಾಲಾಗ ಅವು ಯಾಕೆ ಕಟ್ ಮಾಡಿದ ಊದಿದ್ರೆ ಹಿಡಿದಿದ್ದಿಲ್ಲ ಹೌದಾ ಡ್ರಿಲ್ ಹಾಕೋದನ್ನ ಐತನ ಅದ್ರಾಗ ಡ್ರಿಲ್ ಹಾಕೋದೈತಿ ಇದು ಪಳಿ ಬೇಡಂಗೆ ಮಾಡಿಬಿಡ್ಬೇಕಿತ್ತಿಲ್ಲ ಇದು ಯಾರ್ದಿ ಹಾಂ ಯಾರು ತಗ ಕೇಳಿ ನೋಡಿ ಕೊಡ್ತಾರಲ್ಲ ಮೊದಲು ಏ ನೀಲಕ್ಕಿ ಬರ್ತಾನೆ ಬಾ ಇಲ್ಲ ಬರ್ತಾನೆ ಬಾರ ಶ್ರೀ ಆಯ್ ಶ್ರೀ ಓಮ್ಮ ಏನಪ್ಪಾಜಿ ಶಿಶ್ ಫ್ರೆಂಡ್ಸ ನೋಡ್ರಿ ಇದು ನಮ್ಮ ಮನೆಯವ್ರದ್ದು ಕಾಯಿ ಹರಿದು ಮಷಿನ್ ಐತಿ ಇದನ್ನು ಸುಡುತ್ತೇನ್ರಿಪ್ಪ ಮತ್ತೆ ಡಲ್ ಅಂತ ಇಲ್ಲ ಇಷ್ಟು ಕಟ್ ಮಾಡ್ಬೇಕಾಗಿತ್ತಂತ ಕಟ್ ಮಾಡ್ಯಾರ ನೋಡ್ರಿ ಅವ್ರು ಏ ಅದಕ್ಕೆ ಬಾಲೆ ನಮ್ಮ ಓಮ್ ನೋಡ್ರಿ ಇಲ್ಲಿ ಓಮಂದು ಊಟ ಆಗೈತ್ರಿ ಹಾಕರ್ ಅಯ್ಯಪ್ಪ ಹೊಡಿತಾನ ಅಬ್ಬಬ್ಬ ಸಿಟ್ಟಿಗೆ ಹೊಡಿತಾನ್ರಿ ಕ್ಯಾ ಓಮ್ ಸ್ಲೋ ಆಜಾವ್ 3 ಹುಲಿಗಳು ಒಂದು ಚಿಟ್ಟಾನಿ ಇನ್ನೊಂದು ಡಯಟಿಂಗ್ ಆನೆ ಅದು ಕಾಯಿ ಹರಿ ಮಷಿನ್ ನೋಡ್ರಿ ಊರ್ ಕಡೆ ಯಾರಿಗಾರ ಬೇಕಿತ್ತಂದ್ರ ಹೊಲ ಇದ್ದವ್ರು ಏನಾದ್ರು ಹೊಲ ನೋಡತ್ತಿದ್ರ ಕಮೆಂಟ್ ಮಾಡಿ ಹೇಳ್ರಿ ನಾವು ಬರಮ್ದ ತಗೊಂಬಂದು ಕೊಡ್ತೀವಿ ನಿಮಗೆ ಆಲ್ ಇಂಡಿಯನ್ ಕೊರಿಯರ್ ಫ್ರೀ ಶಿಫ್ಟಿಂಗ್ ಹಾಯ್ ಫ್ರೆಂಡ್ಸ ನೋಡ್ರಿ ಇಲ್ಲಿ ಮತ್ತೆ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ರಾತ್ರಿ ಟೈಮ್ದಾಗ ಈಗ ಊಟಕ್ಕೆ ನಾನು ಮತ್ತೆ ದೋಸೆನೇ ಹಾಕಕತ್ತೀನಿ ಹಿಟ್ಟು ಉಳ್ದಿತ್ರಿ ಹಾಗಾಗಿ ಮತ್ತು ಅವರು ಕೂಡ ಜಾಸ್ತಿ ಊಟ ಮಾಡಲ್ಲ ಅಂತಂದ್ರೆ ನಾನಂತಂದ್ರು ಏನಾದರೂ ಒಂದು ಸ್ವಲ್ಪ ಹಣ್ಣು ತಿಂತೀನಿ ಅಂತ ಅಂದ್ಕೊಂಡಿದ್ನಿ ಆಮೇಲೆ ಅವ್ರಿಗೆ ದೋಸೆ ಹಾಕಿ ಉಳ್ದಿಂದ ಹಿಟ್ಟು ಕೂಡ ಜಾಸ್ತಿ ಉಳಿಯಂಗಿಲ್ಲ ಒಂದಿಷ್ಟೇ ಉಳಿತೈತಿ ಅದನ್ನ ಯಾಕೆ ಮತ್ತು ನಾನು ಇಡಬೇಕಪ್ಪ ಅಂದ್ಕೊಂಡು ಒಂದಿಷ್ಟೇ ಕೆಂಪು ಮೆಣಸಿನ್ಕಾಯಿ ಇದ್ದು ನೋಡಿರಿ ಅದ್ರದ್ದು ಚಟ್ನಿ ಮಾಡೈತಿ ಬೆಳಗ್ಗೆ ಮಾಡಿರುವಂಥ ಸಾರು ಐತಿ ಅದಕ್ಕೆ ನಾನು
ನಾನು ಕೂಡ ಒಂದು ದೋಸೆ ತಿಂದ್ರಾತ ಅಂದ್ಕೊಂಡು ಮತ್ತು ನಾನು ದೋಸೆ ಹಾಕಕತ್ತೀನಿ. ಏನೂ ಮಾಡೋಕತ್ತಿಲ್ಲ ರಾತ್ರಿ ಅಡುಗೆ ಅಂತೇಳಿ. ಇಲ್ಲಿ ನೋಡಿರಿ ಸಾಂಬಾರು ಬಿಸಿ ಮಾಡೀನಿ ಬೆಳಗ್ಗೆದ್ದೆ. ಈ ಕಡೆ ಚಟ್ನಿ ದೋಸೆ. ಈ ಥರ ಖಡಕ್ ದೋಸೆ ಮುಂಜಾನೆಕಿನ ಇಟ್ಟು ಈಗ ಭಾಳ ಚಂದ, ಭಾಳ ಅಂದ್ರೆ ಭಾಳ ಚಂದ ಆಗೈತೆ ರೀ. ಸೂಪರ್ ಕಾಂಬಿನೇಷನ್ ರೀ. ಇದ್ರ ಮ್ಯಾಗನ ಹಾಕಿದ್ರೆ ಬರ್ತಿತ್ತು ರೀ, ನಾ ಅದ್ರ ಮ್ಯಾಗ ಹಾಕಿಲ್ಲ. ಅವ್ರಿಗೆ ಎಷ್ಟು ಬೇಕು ಅವ್ರು ಅಷ್ಟು ಹಚ್ಕೊಂಡು ತಿಂದು ಅಂದ್ಕೊಂಡು ಓಂಕಾರಂದು ಶ್ರೀದು ಗದ್ಲಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಿರ್ಬೇಕು. ಅವರಿಬ್ಬರು ಮಲ್ಕೊಂಡ್ರಿ ಸದ್ಯಕ್ಕೆ. ಟೈಮ್ ಅಂದ್ರೆ ಭಾಳ ಆಗೈತಿ. ನಮ್ಮ ಮನೆಯವ್ರು ಕೆಲಸ ಮಾಡತ್ತಿದ್ರಲ್ಲ, ಕೆಲಸ ಮಾಡಿ ಈಗ ಊಟ ಮಾಡೋಕೆ ಇಷ್ಟು ಟೈಮ್ ಆಯ್ತು. ಮುಂಜಾನೇನು ವಿಡಿಯೋನೇ ಮಾಡಿದ್ದಿಲ್ಲ, ಅವಸರದಾಗ ಊಟ ಮಾಡೋಗಿತ್ತು. ಹೆಂಗಾಗಿದ್ದೆ? ಯಾಕೆ ಹಂಗೆ ಊಟ ಮಾಡತ್ತಿ? ಕೈಗೇನಾಗೈತಿ? ನೋಡುನು ಏನಾಗೈತೆ ಬೆಳಿಗ್ಗೆ ತೋರ್ಸಿ ನೋಡುನು. ನೋಡುನು ಈಗ ಮಾಡಾಗ ಎಲೆ ಇನ್ನೇಗ ಮಾಡಾಗ ಇವತ್ತಿನ ಅವಾಂತರ ಕೇಳಿದ್ರ ಭಾಳ ಇದಾದಂಗೆ ಆಗ್ತೈತ್ರಿ. ಶ್ರೀ ಮಾಡಿದ ಕಿತಿಮಿ ರೀ, ಓಂಕಾರ ಮಾಡಿದ ಕಿತಿಮಿ ಸಾಕು ಅನ್ನಂಗೆ ಆಗೈತ್ರಿ ಇವತ್ತು. ಶ್ರೀ ಮಾಡಿದ್ದು ಅವಾಂತರ ಅಂತೂ ನೀವು ನೋಡಿರಿ. ಪೌಡ್ರ ಯಾವ ಥರ ಚೆಲ್ಲಿದ್ ನಾ ಅಂತ ಹೇಳ್ತೇಸಿ ಅವಾಗೆಲ್ಲ ವಿಡಿಯೋ ತೊಗೊಂಡೆ ನಾನು ಅದರದ್ದು. ಈಗ ಬಟ್ಟೆ ತೊಳಷ್ಟೊತ್ತಿಗೆ ಅದು ಪೌಡ್ರ್ ಎಲ್ಲ ಡಬ್ಬಿ ಖಾಲಿ ಮಾಡ್ಯಾರ್ರಿ. ಆಲ್ಮೋಸ್ಟ್ ಸಂಜೆ ಮುಂದೆ ಒಳ್ಳೆ ಹಚ್ಚಾಗಿ ನೋಡ್ತೀನಿ, ಅದೇನು ಅಷ್ಟು ಸಿಗಲಿಲ್ಲ ನನಗೆ. ಮೊನ್ನೆನೇ ತರಿಸಿದ್ನಿ ನಾನು ಅದನ್ನು, ಮತ್ತೊಂದು ತರಿಸ್ಬೇಕು. ಇನ್ನೊಂದು ಓಂಕಾರ ಏನು ಮಾಡ್ಯಾನಪ್ಪ ಅಂತಂದ್ರೆ ಅವನದು ಶ್ರೀಕಿನ ಡಬಲ್ ರೀ. ನಿನ್ನೆ ನಮ್ಮದು ಅಕ್ಕಿ ಮಿಕ್ಸರ್ಗೆ ಹಾಕೋ ಟೈಮ್ದಾಗ ಮಿಕ್ಸರ್ ಕೆಟ್ಟಿತ್ತಂತ ಏನು ಹೇಳಿದೆ ನೋಡ್ರಿ. ಮತ್ತು ನಾನು ಭಾಳ ಲೇಟಾಗಿನೂ ಹಾಕಾಕತ್ತಿದ್ನಿ ಮಿಕ್ಸಿಗೆ, ಹಂಗಾಗಿ 6 ದಿವ್ಸಗಳಕ್ಕೂ ಹೋಗಲಿಲ್ಲ. ಮತ್ತು ಬೆಳಗ್ಗೆ ಹಾಕಿ ಕೊಟ್ರೆ ಆಯ್ತು ಅಂತಂದರೆ ಆಕಿನೂ ಮತ್ತು ಇಲ್ಲ ಸರ್ ನೀನೇನು ಮತ್ತು ಇಟ್ಟು ಹಾಕಿ ಡೈಲಿ ಅಂದರೆ 8-9 ಅನ್ನೋಷ್ಟೊತ್ತಿಗೆ ಇಟ್ಟು ಮಿಕ್ಸಿ ಮಾಡಿರ್ತೀವಿ, ಕೊಟ್ಬಿಡ್ತೀವಲ್ಲ, ಏನೂ ಇದನ್ನು ಮಾಡಿಲ್ಲ. ಮತ್ತು ನಾನು ಹೇಳೋದು ಲೇಟ್ ಆಗಿದ್ದೀನಿ, ಈಗ ಅದಕ್ಕೆಲ್ಲ ಮಾಡೋಕ್ಕೆ ಇದು ಆಗಂಗಿಲ್ಲ, ನಾನು ಹಿಂದಾಗಡೆ ಬೇಕಾದ್ರೆ ಇಸ್ಕೊತೀನಂತ, ಈಗ ನಾನು ರೊಟ್ಟಿ ಮಾಡಿಬಿಡ್ತೀನಿ ಅಂತಂದ್ರೆ ಸರಿ ಅಂದ್ಕೊಂಡು ನಾನು ಸುಮ್ಮನೆ ಆದೆ ರೀ. ಅದು ಆಮೇಲೆ ಏನಾತಂದ್ರೆ ಈಗಂದ್ರೆ ಇನ್ನೊಂದಿಷ್ಟು ಅಕ್ಕಿ ಇತ್ತಲ್ಲ, ಅದನ್ನು ಮಿಕ್ಸಿ ಹಾಕಿ ಹೆಂಗಿದ್ರು ಕ್ಯಾನ್ಸಲ್ ಆಯಿತು. ಕೊಟ್ಟದ್ರೂ ಇಟ್ಟು ಅಷ್ಟು ಹಾಕಿದ್ದಿಲ್ಲ ರೀ ನಾನು. ಅಕ್ಕಿಗೆ 4 ಮತ್ತು ಅಕ್ಕಿಗೆ 4 ಮತ್ತು ನಮಗೊಂದಿಷ್ಟು ಉಣ್ಣಾಕ ಶ್ರೀಗೂ ನಾನು ದೋಸೆ ಉಣಿಸ್ತಿಲ್ಲ ಈಗ. ಹಂಗೆ ಅಂದ್ಕೊಂಡು ಆಕಿಗೆ ಅರ್ಧ ಕೊಡೋಷ್ಟು ಅಂದ್ರೆ ಆಕಿಗೆ ಸೋನಿಗೆ ಅಣ್ಣಗ ಅಕ್ಕಿಗೆ ಆಗ್ಬೇಕಂತಂದ್ರೆ ಇಷ್ಟು ಅಷ್ಟು ಹಾಕಿದ್ದಿಲ್ಲ. ಯಾಕಂದ್ರೆ ನಂದು 2 ಸಚ್ಚದಷ್ಟು 2 ಸಚ್ಚ ಅಂದ್ರೆ ಅವ್ರಿಗೆ ರಗಡ್ ಹಾಕಿತ್ತು. 2 ಸಚ್ಚದಷ್ಟು ಇಟ್ಟೆ ನನಗೆ ಒಂದು ಮಿಕ್ಸಿ ಮಾಡಾಕತ್ತಿದ್ವಿ. ಇನ್ನೊಂದು ಏನೈತಿ ಅಕ್ಕಿ, ಇನ್ನೊಂದು ಸಚ್ಚೆ ಆಗೋಷ್ಟು ಅಕ್ಕಿ ಇತ್ತು, ಒಂದಿಷ್ಟು ಚುರ್ಮಾರಿ, ಅದೆಲ್ಲ ಕುಡಿದ್ರೆ ಒಂದು 2.5 ಸಚ್ಚೆ ಹಾಕಿತ್ತು. ಅದೇ ನನಗೆ ಉಳ್ಕೊಂಡ್ಬಿಡ್ತೀರಿ ಹಿಟ್ಟು, ಮಿಕ್ಸಿಗೆ ಮಾಡೋಕ್ಕೆ ಆಗಲಿಲ್ಲ. ನಾನೇನು ಮಾಡಿದ್ನಿ, ಎಲ್ಲ ಕುಡಿದು ಜಾರಿನ ತುಂಬ ಆಯ್ತದು. ಮತ್ತು ಅದು ಎದ್ರಾಗ ತೆಗೆದಿಲ್ಲ, ಇದ್ರಾಗ ಎಲ್ಲಿ ಬಿಡಾಕಡೆ ಜಾರನ್ನ ಏನೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಜಾರಿನ ತುಂಬ ಪೂರ್ತಿಯಾಗಿ ತೆಗೆದ್ನಿ. ಇದೊಂದಷ್ಟು ಇದೊಂದು ಇಟ್ಟೈದು ಹಾಕೋತೀನಿ ಉಳಿದಿದ್ದು, ಅದೊಂದು ಸುತ್ತಮುಂಡು ನಾನೇನೈತಿ ಕೊಟ್ರಾಯ್ತು ಅವತ್ತು ಈ ಥರ ವಿಚಾರ ಮಾಡ್ಕೇಸಿ ಅದನ್ನು ಫ್ರಿಜ್ನಾಗ ತೆಗೆದಿಟ್ಟಿದ್ದಾರೆ. ಯಾಕೆ ನಾಳೆ ಇಲ್ಲ ಇವತ್ತು ಬ್ಯಾಡ್ ಅನ್ನೋಣ ಚಲೋ ಆಯ್ತು ಬಿಡ ಅಂದ್ರೆ ಅದು ಇವತ್ತು ರಾತ್ರಿ ಮಿಕ್ಸಿ ಮಾಡಿದ್ರಾಯ್ತು. ಮತ್ತು ಅಕ್ಕಿ ಕೊಟ್ಟಂದ್ರೆ ಅಕ್ಕಿ ಮಿಕ್ಸಿ ಮಾಡ್ಕೋತಾಳೆ, ನಾಳೆಗೆ ಮಾಡ್ಕೊಳ್ಳಿ ಅಂತ ವಿಚಾರ ಮಾಡಿದ್ನಿ. ನಾನು ಮಧ್ಯಾಹ್ನ ಮಲ್ಕೊಂಡಿದ್ದಾರೆ, ಯಾಕೋ ಒಂದು ಸ್ವಲ್ಪ ಥಂಡಿ ಬಂದಂಗೆ ಅನ್ನಿಸ್ತು. ಮತ್ತು ಕಾಲೆಲ್ಲ ಸಿಕ್ಕಾಪಟ್ಟೆ ನೋವಾಗಕತ್ತಿದ್ವು. ಫ್ರಿಜ್ ಕಿಲಿ ಹಾಕಿನಿ ಮತ್ತು
ಬಾತ್ರೂಮನ್ನು ಕಿಲಿ ಹಾಕಿನಿ ಅಂದ್ಕೊಂಡು ಸುಮ್ಮನೆ ಮುಕ್ಕೊಂಡೆ ರೀ. ಚೆಲ್ಲಕ್ಕಂತೂ ಏನು ಅಷ್ಟು ಕೆಳಗಿರಿ ಸಿಗಂಗಿಲ್ಲ. 3 ರ್ಯಾಕ್ ಅದೆಲ್ಲ ಹತ್ತನ ರ್ಯಾಕ್ ಅಂತೂ ಕೆಳಗೆ ಬೀಳಂಗಿಲ್ಲ. ಫ್ರಿಜ್ ಕಿಲಿ ಹಾಕಿನಿ, ಬಾತ್ರೂಮ್ ಚಾವ್ ಹಾಕಿನಿ, ಈ ಥರ ಮೈಂಡ್ ಇಟ್ಕೊಂಡು ಕಾಲಕ್ಕೆ ಎಲ್ಲ ಬ್ಯಾನ್ ಹಾಕತ್ತಿದ್ದು. ಅವ್ರು ಮಕ್ಕಳಿಲ್ಲ, ಎಷ್ಟು ಟ್ರೈ ಮಾಡಿದ್ರು ಮಕ್ಕಳಿಲ್ಲ, ಹೋಗಿ ಬಿಡಾಕಣ ಅಂತೇಳಿ ಸುಮ್ಮನೆ ಹಂಗೆ ಮಲ್ಕೊಂಡಿದ್ನಿ. ನಾ ಫ್ರಿಜ್ ಕಿಲಿನೇ ಹಾಕಿಲ್ಲ ರೀ. ಅದು ಯಾವ ಮಧ್ಯಾಹ್ನ ಊಟ ಮಾಡ್ಕೊಂಡಾಗ ಹಾಲು ಕಾಯಿಸಿ ಏನು ಮಾಡಿನೋ ಒಟ್ಟು ಗೊತ್ತಿಲ್ಲ ರೀ. ನಾನು ಅದನ್ನು ಚಾವಿನೇ ಹಾಕಿಲ್ಲ ಫ್ರಿಜ್. ಹಾಗಾಗಿ ಓಂಕಾರ ರೀತಿ ಅದು ಇನ್ನೂ ನಶೀಬ್ ಅನ್ನೋದ್ರೆ ನಂದು. ಅದೆಲ್ಲ ಜಾರು ಹೈಟ್ ಆಗುತ್ತೆ ಮತ್ತು ಅದ್ರ ಮ್ಯಾಗ ಮುಚ್ಚಿನ ಅಂದ್ಕೊಂಡು ಪೂರ ಕೆಳಗಿನ ಕರೆದಾಗ ಇಟ್ಟಿನಿ ರೀ. ಪೂರ್ತಿ ಮ್ಯಾಗ ಇಟ್ಟಿದ್ರೆ ಹೆಂಗೆ ಇರ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ಅದ್ರ ಮ್ಯಾಗ ಕಾಲು ಇಡ್ತಾನೆ ಓಂಕಾರ ಹಿಂಗೆ ಸಾಚೆ ಹಿಡ್ಕೊಂಡು. ಅದ್ರ ಮ್ಯಾಗ ಈ ಥರ ಓಪನ್ ಮಾಡ್ಕೇಸಿ ಫ್ರಿಜ್ ತೆಗ್ದಾನ್ರಿ. ತೆಗೆದು ಸೀದಾ ಜಾರೆ ಹಿಂಗೆ ಮಾಡಿ ಹಿಂಗೆ ಜಗ್ಬಿಟ್ಟಾನ. ಅವ್ನ ಕಾಲು ಅಂಗಿ ಕೆಳಗಿಂದ ಏನು ಒಂದು ಸಾಚದ್ದು ಇದು ರೀ, ಅದು ಪೂರ್ತಿ ತಳಗೆ ಬಿದ್ದಿದ್ದೆಲ್ಲ ತೊಗೊಂಡು ಹಿಂಗೆಲ್ಲ ಸಾರಿಸಿ ಫ್ರಿಜ್ಜಿಗೆಲ್ಲ ಒರೆಸಿ ಅದೆಲ್ಲ ಆದಮೇಲೆ ನಮ್ಮ ಶ್ರೀ ಬಂದಾದ್ರೆ ನನಗೆ ಎಬ್ಸಕ್ಕೆ ಅಮ್ಮಿ ಬಾಯಲ್ಲಿ ಅಂದಾಗ ಹೋಗೋ ಕಡೆ ಅಂತ 2-3 ಸಲ ಅಂದ್ನಿ. ನೆಕ್ಸ್ಟ್ ಅಮ್ಮಿ ಚೆಲ್ಲಿತ್ತು ಅಂದ್ರೆ ನಾನು ಏನೋ ಮಾಡ್ಯಾರಪ್ಪ ಇವ್ರು ತೆಗ್ದ ಅನ್ಕೊಂಡು ಕೇಸಿ ಓಡ್ ಬಂದು ನೋಡ್ತೀನಿ ರೀ. ಪೂರ ಹಿಟ್ಟು ಓಂಕಾರನ ಕೈ ಶ್ರೀಕಾಲು ಅವನು ಮಾಡ್ಯಾನ್ರಿ ಕಾರ್ಬಾರ್. ಆಮೇಲೆ ನಾನು ಎಬ್ಸಕ್ಕೆ ಬಂದಾನ. ಎಲ್ಲ ಫ್ರಿಜ್ ತುಂಬಿತ್ತು ಮತ್ತು ಒಂದಿಷ್ಟು ಚೆಲ್ಲೋಷ್ಟು ಚೆಲ್ಲಿನಿ. ಆಮೇಲೆ ಇದು ಒಂದಿಷ್ಟು ಇಟ್ಕೊಂಡೆ ರೀ. ಇವತ್ತು ಹೆಂಗಿದ್ರು ಮನೆಗೇನೆ ಸ್ವಚ್ಛ ಒರೆಸಿನಲ್ಲ, ಏನು ಹೊಲಸಿರಲ್ಲ ನೋಡಿದ್ರ ತಂದ್ಕೊಂಡಿದ್ದು ಒಂದಿಷ್ಟು ಇಟ್ಕೊಂಡಿ. ಆಮೇಲೆ ಯಾಕೋ ಮನಸ್ಸು ಕೇಳಿಲ್ಲ, ಅವ್ರು ಬಿಡಪ್ಪ ಇದು ಏನು ಓಡ್ಬಿಡ ಅಂತೇಳಿ ಆಕಿಗೆ ಹೇಳಿದ್ ಹಿಂಗೆ ಆಗೈತಿ, ಹಿಂಗೆ ದೋಸೆದು ಇಟ್ಕೊಡೋದು ಕ್ಯಾನ್ಸಲ್ ಅವ ಅಂತೇಳಿ ಈಗ ಒಂದಿಷ್ಟು ಇಟ್ಟು ಚೆಲ್ಲಿನಿ. ಇದಿಷ್ಟು ಮೇಲೆ ತೊಗೊಂಡಿದ್ದೆ. ಮೇಲೆ ತಂದ್ರೆ ನೋಡ್ರಿ ಎಷ್ಟೈತಿ ಗಟ್ಟಿ. ಅದೇನು ಮಿಕ್ಸಿನೂ ಮಾಡಿಲ್ಲ ಸರಿಯಾಗಿ. ಇದನ್ನೇನೈತಿ ತಿಕ್ಕಕ್ಕ ಇಟ್ಟಿದ್ದೆ ಸಿಂಕ್ನಾಗ, ಹಂಗೆ ಇದನ್ನ ಮಾಡಿದ್ರ ಅಂತ ಅಂದ್ಕೊಂಡು ಇಷ್ಟು ಕಿಡಿಗೇಡಿ ಇಷ್ಟು ಕಿತ್ನಿ ಮಾಡ್ತಾರಲ್ರಿ. ಅಬ್ಬಾ ಇವತ್ತಿಂದ ಅದರೊಳಗೆ ಪೌಡ ಚೆಲ್ಲಿದ್ದು ಒಂದು ಅದನ್ನ ಎಷ್ಟೊತ್ತಿನ ತನಕ ಸಾಫ್ ಮಾಡಿದ್ರಿ. ಯಾಕಂತಂದ್ರೆ ಟೈಲ್ಸ್ ಮ್ಯಾಗ ಒಂದಾರ ಮನೆ ಒರೆಸಿದ್ದಿರ್ತ ಒಂದು ಚೂರು ಪೌಡ್ರ ಹಿಂಗೆ ಏನಾರು ಬಿದ್ದಿತ್ತಂದ್ರೆ ಕಾಲಿಟ್ರೆ ಫುಲ್ಲು ಸ್ಲಿಪ್ ಆಗುತ್ತೆ. ಈಗ 2-3 ಸಲ ನಾ ಬಿದ್ದಿನಂದ್ರೆ ನಮ್ಗೆ ಸಿಕ್ಕಾಬಿಟ್ಟೆ ಅನುಭವ ಆಗೈತಿ. ಪೂರ್ತಿಯಾಗಿ ಸ್ಲಿಪ್ ಆಗುತ್ತೆ. ಪೌಡ್ರಾಕಂತೂ ಮೇನ್ ರೀ. ಇವು ನಮ್ಮ ಟೈಲ್ಸ್ ಭಾಳ ಅಂದ್ರೆ ಭಾಳ ಸ್ಮೂತ್ ಒಂಥರ. ಹಂಗಾಗಿ ಅದನ್ನೆಲ್ಲ ಒರೆಸಿ ಅದೇನು ಕಾಲು ನೋಸೋದು ತಂಡಿ ಆಗೋದು ಇದೆಲ್ಲ ಕೆಲಸ ಮಾಡೋದ್ರಾಗ ಹೋಗೇ ಬಿಡ್ತೀರ. ಅದು ಗೊತ್ತೇ ಆಗಲಿಲ್ಲ ಏನಾಗತ್ತಿತ್ತಪ್ಪ ನನಗೆ ಅಂತ. ದೋಸೆ ಅಂತೂ ಆಯ್ತು. ಈಗ ನಾನು ಒಂದಿಷ್ಟು ಗುಳಿಗೆ ಊಟ ಮಾಡಾದ್ಮೇಲೆ ಗುಳಿಗೆ ತೊಗೊತೀನಿ. ಆ್ಯಕ್ಚುಲಿ ನಾನು ಯಾವತ್ತೂ ಗುಳಿಗೆ ತೊಗೊಳಂಗಿಲ್ಲ. ಪ್ರೆಗ್ನೆಂಟ್ ಇದ್ದಾಗೂ ನಮ್ಮ ಮಮ್ಮಿಗೆ ಗುಳಿಗೆ ತೊಗೊಳಲಿಕ್ಕೆ ಅನ್ನೋದೇ ಒಂದು ಪ್ರಾಬ್ಲಮ್ ರೀ. ಆದರೆ ತೊಗೋತಿದ್ದೆ ರೀ ಗುಳಿಗೆ. ಮಕ್ಕಳ ವಿಷಯದೊಳಗೆ ಇದನ್ನು ಮಾಡ್ತಿದ್ದಿಲ್ಲ. ಸ್ವತಃ ನನಗಂತೇಳಿ ನಾನು ಜಾಸ್ತಿ ಏನು ದವಾಖಾನೆ ಅದೆಲ್ಲ ಹೋಗೋಕೆ ಇಷ್ಟಪಡಂಗಿಲ್ಲ. ನಾನು ಏನೇ ಆಗಲಿ ನೆಗಡಿ ಕೆಮ್ಮು ಅದು ಏನು ಬರೋದು 4 ದಿನ ಬಂದು ಹೋಗತ್ತದ. ಅದು ಅಂತೂ ಕಮ್ಮಂತೂ ಆಗಂಗಿಲ್ಲ ಅನ್ನೋದೊಂದು ತಲೆಯಾಗ ನಮಗೆ ಪಕ್ಕ. ಹಾಗಾಗಿ ನಾನು ದವಾಖಾನೆ ಅಂತೇಳಿ ಜಾಸ್ತಿ ತಲೆ ಕಟ್ಸೋಕೆ ಹೋಗಿಲ್ಲ. ಇಷ್ಟು ಒಂದು ದೋಸೆನ ಆಗಂಗಿಲ್ಲ ರೀ. ಇದನ್ನು ಸುಮ್ಮನೆ ಇಟ್ಟು ವೇಸ್ಟ್ ನನಗೆ ಸಾಕು 2 ದೋಸೆನ. ಹಾಗಾಗಿ ನಾನು ಕೂಡ ಚಟ್ನಿ ಸಾಂಬಾರು ಹಾಕೊಂಡು ನಾಷ್ಟ ಮಾಡ್ತೀನಂತ. ಇಲ್ಲಿ ಊಟ ರೀ, ಇದು ರಾತ್ರಿ ಊಟ ಮಾಡ್ತೀನಿ. ಊಟ ಮಾಡಿ ನೋಡಿ ಗುಳಿಗೆ ಕೊಡ್ತೀನಿ. ಮತ್ತು ನಾಳೆ ಹೋಗ್ದಾಗ ಸಿಗೋಣಂತ. ನಿಮ್ಗೆ ಅನಿಸ್ತಿರ್ಬೋದು ನೋಡ್ರಿ, ಇಷ್ಟು ಅದು ಚೆಲ್ಲಿದ ವಿಡಿಯೋ ಮಾಡಲಿಲ್ಲ ನಾನು. ನಂಗೆ ತಲೆಯಾಗ ಆ ಟೈಮ್ದಾಗ ಬರಲೇ ಇಲ್ಲ. ನೋಡಿದ್ರೆ ನೀವು ಖರೇನೆ ಇವ್ರು ಸರಸಿಸ್ಟವ್ರು ಹೇಳೋದು ಎಷ್ಟು ಇದು ಐತಲ್ಲ ಅಂತೇಳಿ ನಿಮಗೂ ಕೂಡ ಅನ್ನಿಸ್ತಿತ್ತು. ಆ ಟೈಮ್ದಾಗ ನಂಗೆ ಅದು ಫ್ಲ್ಯಾಶೇ ಆಗಲಿಲ್ಲ ವಿಡಿಯೋ ಮಾಡ್ಬೇಕಂತ. ಫಸ್ಟ್ ನಾನು ಓಂಕಾರನ ಕ್ಲೀನ್ ಮಾಡಿ, ಶ್ರೀನ್ ಕ್ಲೀನ್ ಮಾಡಿ, ಆಮೇಲೆ ಅದೆಲ್ಲ ಬಿದ್ದಿದ್ದು ಕ್ಲೀನ್ ಮಾಡಿ, ನೆಕ್ಸ್ಟ್ ಫ್ರಿಜ್ ಕೆಳಗಿಂದೆಲ್ಲ ಪೂರ್ತಿ ಸಾಮಾನು ತೆಗೆದು ಮಾಡೋಷ್ಟೊತ್ತಿಗೆ ನನಗೆ ರಗಡಾಗಿತ್ತು. ಈಗ ಓಕೆ ರೀ, ಮತ್ತೆ ನಾಳೆ ಹೋಗ್ದಾಗ ಸಿಗೋಣಂತ. ಎಲ್ರಿವರೆಗೂ ಇವತ್ತಿನ ಹೋಗಿ ಬಾಯ್ ಹೇಳ್ತೀನಿ ಅಂತ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಇದೇ ಥರ ವಿಡಿಯೋ ನೋಡ್ತೀನಿ ಅಂತ ಹೇಳ್ಕೊತ ಬಾಯ್.